ಕುಮಾರಸ್ವಾಮಿ ನೀವು ಏನೇನು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಏನೇನು ಎಷ್ಟು ಇದು ಮಾಡಿದ್ದಾರೆ. ಬೇರೆ ನೀನು ಚಡ್ಡಿ ಅಂತೀಯಲ್ಲ, ನೀನು ಎಷ್ಟು ಸರಿ ನೀನು ತೊಳೆದಿದ್ಯಾ, ಅದೇ ಚಡ್ಡಿ ನೀನು ಎಷ್ಟು ಸರಿ ತೊಳೆದಿದ್ಯಾ ಫಸ್ಟ್ ಆಫ್ ಆಲ್ ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಆಗ್ರಾಗೆ ಕಳಿಸ್ಬೇಕು. ಫಸ್ಟು ಡಿ ಕೆ ಶಿವಕುಮಾರ್ಗೆ ಹೇಳಬೇಕು, ಸಿದ್ದರಾಮಯ್ಯಗೆ ಹೇಳಬೇಕು, ಫಸ್ಟ್ ಅವ್ರಿಗೆ ಆಗ್ರಾಗೆ ಕಳಿಸ್ಬಿಟ್ಟು ಚೆಕ್ ಮಾಡಿಸ್ಬೇಕು ಮೆಂಟ್ಲಿ ಏನಾಗಿದೆ ಅಂದ್ಬಿಟ್ಟು. ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಾವು ಸೋಲ್ತಾ ಇದ್ದೀವಿ ಅಂದ್ಬಿಟ್ಟು. ನಾವು ಸೋಲ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ಟಿದೆ. ಅದೇ ಜಮೀರ್ ಅಹಮದ್ಗೆ ಅವರೇ ಕ್ರಮ ತಗೊಳ್ತಾರೆ. ಅವನು ವೇದಿಕೆ ಮೇಲೆ ಬರಬೇಕು, ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಬಿಟ್ಟು ವೇದಿಕೆ ಮೇಲೆ ಬರಬೇಕು, ಕ್ಷಮೆ ಕೇಳಬೇಕಂದ್ರೆ ಬಿಜೆಪಿ ಮುಖಾಂತರ ಬಂದ್ಬಿಟ್ಟು ಕ್ಷಮೆ ಕೇಳಲಿ. ನಾವು ಆವಾಗ ಒಪ್ಕೊತೀವಿ ಜಮೀರ್ ಅಹಮದ್ ನಿಜವಾಗ್ಲೂ ಗಂಡು ಅಂದ್ಬಿಟ್ಟು. ಫಸ್ಟ್ ಆಫ್ ಆಲು ಜಮೀರ್ ಅಹಮದ್ ಹೇಳ್ತಾ ಇರೋದು ಅದು ಸರಿ ಇಲ್ಲ. ಅದು ಅವ್ರ ನಾಲ್ಗೆ ಭಾಳ ದೊಡ್ಡದಾಗಿ ಅವ್ರು ಎಷ್ಟು ಕುಳ್ಳಿಗಿದ್ದಾರೆ ಅಷ್ಟು ನಾಲ್ಗೆ ದೊಡ್ಡದಾಗಿಬಿಟ್ಟಿದೆ. ಏನಕ್ಕಂದರೆ ಅವರು ಏನು ಮಾಡ್ತಾರೋ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಅವ್ರು ಫಸ್ಟ್ ಆಫ್ ಆಲು ಮೆಂಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಆಗ್ರಾಗೆ ಕಳಿಸ್ಬೇಕು. ಫಸ್ಟು ಡಿ ಕೆ ಶಿವಕುಮಾರ್ಗೆ ಹೇಳಬೇಕು, ಸಿದ್ದರಾಮಯ್ಯಗೆ ಹೇಳಬೇಕು, ಫಸ್ಟ್ ಅವ್ರಿಗೆ ಆಗ್ರಾಗೆ ಕಳಿಸ್ಬಿಟ್ಟು ಚೆಕ್ ಮಾಡಿಸ್ಬೇಕು ಮೆಂಟ್ಲಿ ಏನಾಗಿದೆ ಅಂದ್ಬಿಟ್ಟು. ಬಟ್ ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ. ಇದು ಅವರು ಕುಮಾರಸ್ವಾಮಿಗೆ ಹೇಳ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ನೀವು ಏನೇನು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಏನೇನು ಎಷ್ಟು ಇದು ಮಾಡಿದ್ದಾರೆ. ಬೇರೆ ನೀನು ಚಡ್ಡಿ ಅಂತೀಯಲ್ಲ, ನೀನು ಎಷ್ಟು ಸರಿ ನೀನು ತೊಳೆದಿದ್ಯಾ, ಅದೇ ಚಡ್ಡಿ ನೀನು ಎಷ್ಟು ಸರಿ ತೊಳೆದಿದ್ಯಾ ಫಸ್ಟ್ ಟೈಲು ಅದು ಫಸ್ಟ್ ಹೇಳಬೇಕು. ನೀನು ಚಡ್ಡಿ ಅಂತ ಹೇಳಿದ್ಯಾ, ನೀನು ಚಡ್ಡಿ ನೋಡಿದ್ಯಲ್ಲ, ಆ ಚಡ್ಡಿ ಎಷ್ಟು ಸರಿ ನೀನು ತೊಳೆದಿದ್ಯಾ, ಎಷ್ಟು ಸಲ ನೀನು ಈ ಒಣಗಾಕಕ್ಕೆ ಹಾಕಿದ್ಯಾ ನೀನು, ಅಷ್ಟು ಹೇಳಬೇಕು. ಏನಕ್ಕಂದರೆ ನಮಗೂ ನಾಲ್ಗೆ ಇದೆ, ಹೇಳೋಕ್ಕೆ ನಾಲ್ಗೆ ಇದೆ. ಬಟ್ ನಾವು ಹೇಳೋಕ್ಕೂ ಆ ಥರ ನಮ್ಮ ಪಕ್ಷದಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿಲ್ಲ. ಏನಕ್ಕಂದರೆ ನಮ್ಮ ಪಕ್ಷ ಸೀದಾ ಸಾದಾ. ನಮ್ಮ ಪಕ್ಷದಲ್ಲಿ ನಾವು ಏನು ಹೇಳ್ತೀವಿ ಆಯಿತು. ಚನ್ನಪಟ್ಟಣದಲ್ಲಿ ನೀವು 500 ರೂಪಾಯಿ ಕರ್ಕೊಂಡು ಬಂದು 500 ಕೊಟ್ಬಿಟ್ಟು ನೀವು ಕರ್ಕೊಂಡು ಬಂದು ಜನಕ್ಕೆ ನೀವು ಮಾತುಗಳು ಹೇಳಿದಿರಿ, ಚಪಾಲೆ ಹೊಡೆದಿದ್ದಾರೆ, ನೀವು ಖುಷಿಯಾಗಿ ಬಿಟ್ಟಿದ್ದೀರ ನೀವು. ಬಟ್ ನಮಗೆ ಏನಾಯಿತು, ಪ್ಲಸ್ ಪಾಯಿಂಟ್ ಆಯಿತು. ನಿಖಿಲ್ ಕುಮಾರಸ್ವಾಮಿಗೆ ಪ್ಲಸ್ ಪಾಯಿಂಟ್ ಆಯಿತು, ನಮ್ಮ JDS ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಅದಕ್ಕೆ ಇವಾಗ ಏನಾಗಿದೆ, ಅವ್ರ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ನಾವು ಸೋಲ್ತಾ ಇದ್ದೀವಿ ಅಂದ್ಬಿಟ್ಟು. ನಾವು ಸೋಲ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ಟಿದೆ. ಅದೇ ಜಮೀರ್ ಅಹಮದ್ಗೆ ಅವರೇ ಕ್ರಮ ತಗೊಳ್ತಾರೆ. ಹೈಕಮಾಂಡ್ ಅವರು ಪಕ್ಷದಿಂದ ಹೈಕಮಾಂಡ್ ಅವರು ಕ್ರಮ ತಗೊಳ್ತಾರೆ. ಏನೇನು ಹೇಳ್ತಾ ಇದೆಯಾ ಅಂದ್ಬಿಟ್ಟು ಅವ್ನು ಎಲ್ಲಿ ಹೋಗ್ತಾನೆ ಅಲ್ಲಿ ಎಡವಟ್ಟು ಮಾಡ್ತಾ ಇದ್ದಾನೆ. ಬಟ್ ಅವ್ರ ಪಕ್ಷಕ್ಕೆ ಗೆಲ್ಸೋಕ್ಕಲ್ಲ ಬರ್ತಾ ಇರೋದು, ಅವನು ಸೋಲ್ಸೋಕ್ಕೇ ಬರ್ತಾ ಇರೋದು. ನಮಗೂ ಭಾಳ ಅನುಕೂಲ ಆಗ್ತಾಯಿದೆ. ನಾವು ಇವ್ರಿಗೆ ಜಮೀರ್ ಅಹಮದ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಏನಕ್ಕಂದರೆ ನೀವು ಬಂದುಬಿಟ್ಟು ನಮ್ಗೆ ಗೆಲ್ಸಿದ್ಯಾ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಅದು. ಬಟ್ ನೀನು ಮಾಡ್ತಾ ಇರೋದು ನಾಲ್ಗೆ, ಅದು ಫಸ್ಟು ನೋಡ್ಕೊಳ್ಳಿ. ನಿನ್ನ ನಾಲ್ಗೆ ಎಷ್ಟಿದೆ, ಎಷ್ಟು ಉದ್ದ ಆಗಿದೆಯಾ, ಇಲ್ಲ ನಿನ್ನ ಹೈಟ್ ಇರೋದಕ್ಕೆ ಉದ್ದ ಆಗಿದೆಯಾ ಇಲ್ಲ ಕಡಿಮೆ ಆಗಿದೆಯಾ, ಫಸ್ಟು ಅದು ಯೋಚನೆ ಮಾಡ್ಕೊಳ್ಳಿ. ನಾವು ಹೇಳೋದು ಅಷ್ಟೇ, ನಮ್ಮ ಪಕ್ಷಕ್ಕೆ ನೀವು ಹೇಳಿದ್ಯಾ ಫಸ್ಟು ರಾಜೀನಾಮೆ ಕೊಡಿ. ಬಂದುಬಿಟ್ಟು ಅವನು ವೇದಿಕೆ ಮೇಲೆ ಬರಬೇಕು, ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಬಿಟ್ಟು ವೇದಿಕೆ ಮೇಲೆ ಬರಬೇಕು, ಕ್ಷಮೆ ಕೇಳಬೇಕಂದ್ರೆ. ಮಾಧ್ಯಮ ಕೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಮಾಧ್ಯಮ ಮೇಲೆ ಈ ವೇದಿಕೆ ಮೇಲೆ ಬಂದುಬಿಟ್ಟು ಕುಮಾರಸ್ವಾಮಿ ಅವ್ರ ದೇವೇಗೌಡ ಅಪ್ಪಾಜಿ ಎದುರುಗಡೆ ಮಾಧ್ಯಮ ಮುಂದ್ಗಡೆ ಕ್ಷಮೆ ಕೇಳಬೇಕು. ಆವಾಗ ನಾವು ಒಪ್ಕೊತೀವಿ ನೀನು ಸರಿಯಾಗಿ ಮನುಷ್ಯ ಅಂದ್ಬಿಟ್ಟು. ಇವಾಗ ನಿನ್ನ ಮನುಷ್ಯತನ ಇಲ್ಲ, ನಿನ್ನ ಮನುಷ್ಯನೇ ಇಲ್ಲ ನೀನು. ಅನ್ಸುತ್ತಾ ಸರ್ ಅವರು ಕ್ಷಮೆ ಕೇಳ್ತಾರೆ ಅಂತ? ಯಾಕಂದ್ರೆ ಅವ್ರು JDS ಪಕ್ಷದಲ್ಲೇ ಇದ್ದವರು, ಅಲ್ಲಿಂದ ಬೆಳೆದು ಬಂದವರು. ಸೊ ಇವಾಗ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ, ಬಣ್ಣದ ಬಗ್ಗೆ ಮಾತಾಡ್ತಾರೆ. ಕ್ಷಮೆ ಕೇಳ್ತಾರೆ ಅಂತ ಅನ್ಸುತ್ತಾ? ಅದು ಆ ಥರ ಇಲ್ಲ, ನಮಗೆ ಆ ಥರ ಕ್ಷಮೆ ಕೇಳೋದಲ್ಲ. ಫಸ್ಟ್ ಆಫ್ ಆಲ್ ವೇದಿಕೆ ಮೇಲೆ ಬರಬೇಕು, ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಬಿಟ್ಟು ನಮ್ಗೆ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬಂದುಬಿಟ್ಟು ನಾವು ಕ್ಷಮೆ ಕೇಳಲಿ, ನೋಡೋಣ. ಅವ್ರು ಮೀಡಿಯಾ ಮುಖಾಂತರ ಬಂದುಬಿಟ್ಟು ಕ್ಷಮೆ ಕೇಳಲಿ. ನಾವು ಆವಾಗ ಒಪ್ಕೊತೀವಿ ಜಮೀರ್ ಅಹಮದ್ ನಿಜವಾಗ್ಲೂ ಗಂಡು ಅಂದ್ಬಿಟ್ಟು. ಅಷ್ಟೇ ನಾವು ಹೇಳೋದು. ನಮ್ಮ JDS ಇಂದ ಜಯ ಆಗುತ್ತೆ. ನಮ್ಮ JDS ಇಂದ ಚನ್ನಪಟ್ಟಣದಲ್ಲಿ ಭಾರಿ ಇದಕ್ಕಿಂತ ಜಯ ಆಗ್ತೀವಿ ನಾವು. ಬೀಟ್ ಪ್ಲಸ್ ಕರ್ನಾಟಕ.